ಹಾಯ್ ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ IRCTC ಆ್ಯಪ್ನ ಯೂಸ್ ಮಾಡ್ತಿದ್ದೀರಾ, ಇದಕ್ಕಿಂತ ಮುಂಚೆ ನೀವೇನು ತತ್ಕಾಲಲ್ಲಿ ಬುಕ್ ಮಾಡ್ತಿದ್ದೀರಲ್ಲ, ಇದೇ ಥರ ಈಗ ಜುಲೈ 1 ತತ್ಕಾಲಲ್ಲಿ ನೀವೇನಾದರೂ ಬುಕ್ ಮಾಡ್ಕೋಬೇಕಂತಂದರೆ ಟ್ರೈನ್ ಟಿಕೆಟ್ನ, ಅದು AC ಆಗಿರ್ಬೋದು, ನಾನ್ AC ಆಗಿರ್ಬೋದು, ಜುಲೈ 1 ನೀವೇನಾದರೂ ಮಾಡೋಕ್ಕೋದ್ರೆ ನಿಮಗೆ ಅಲೋ ಮಾಡಲ್ಲ. ಯಾಕಂತಂದರೆ ಈಗ IRCTCಯಲ್ಲಿ ಒಂದು ಹೊಸ ಅಪ್ಡೇಟ್ ತಂದಿದ್ದಾರೆ. ಅದು ಏನಪ್ಪ ಅಂತಂದರೆ ನಿಮ್ಮ ಒಂದು ಆಧಾರ್ ಇಲ್ಲ ಪಾನ್ ಕಾರ್ಡ್ ಅಥೆಂಟಿಕೇಷನ್ನ ಕಂಪಲ್ಸರಿ ನೀವು ಮಾಡಲೇಬೇಕು. ಅದರಲ್ಲಿ ಮಾಡಿದರೆ ಮಾತ್ರ ನಿಮಗೆ ತತ್ಕಾಲಲ್ಲಿ ಬುಕ್ ಮಾಡೋಕ್ಕೆ ಅಲೋ ಮಾಡುತ್ತೆ. ಅದು ಒಂದು ಸೇಫ್ಟಿ ಮೆಜರಿಂದ ಒಂದು ಹೊಸ ಅಪ್ಡೇಟ್ ತಂದಿದ್ದಾರೆ IRCTC ಆ್ಯಪಲ್ಲಿ. ಈಗ ಇದಕ್ಕಿಂತ ಮುಂಚೆ ನೀವು ಡೈರೆಕ್ಟಾಗಿ ಲಾಗಿನ್ ಆಗ್ತಿದ್ರೆ IRCTC ಆ್ಯಪಲ್ಲಿ, ಅಂದರೆ ತತ್ಕಾಲ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಈಗ ನಾಳೆದು ನೆಕ್ಸ್ಟ್ ಡೇದು 1 ಡೇ ಬಿಫೋರ್ ನೀವು ಮಾಡ್ಕೊತಿದ್ರಿ. AC ಆದರೆ 10 ಗಂಟೆ, ನಾನ್ AC ಆದರೆ 11 ಗಂಟೆಗೆ ಮಾಡ್ಕೊತಿದ್ರಿ. ಬಟ್ ಈಗ ಜುಲೈ 1 ನೀವೇನಾದರೂ ಮಾಡೋಕ್ಕೋದ್ರೆ ಅದು ಅಲೋ ಮಾಡಲ್ಲ. ಸೊ ಹಂಗಾಗಿನೇ ನೀವು ಪ್ರತಿಯೊಬ್ಬರು ಯಾರ್ಯಾರೆಲ್ಲ IRCTC ಆ್ಯಪ್ನ ಯೂಸ್ ಮಾಡ್ತಿದ್ದೀರಾ, ಟ್ರೈನ್ ಬುಕ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀರಾ, ಅವರೆಲ್ಲ ಆಧಾರ್ ಅಥೆಂಟಿಕೇಷನ್ನ ಮ್ಯಾಂಡೇಟ್ರಿಯಾಗಿ ಮಾಡ್ಕೊಳ್ಳೇಬೇಕು. ಅದು ಯಾವ ಥರ ಮಾಡೋದು ಗೊತ್ತಿಲ್ಲ ಅಂತಂದರೆ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಏನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ನಿಮ್ಮ ಮುಂದೆ ಬರ್ತಾ ಇರ್ತವೆ. ಆಮೇಲೆ ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ಬೇರೆಯವರಿಗೂ ಸಜೆಸ್ಟ್ ಆಗುತ್ತೆ ಈ ಒಂದು ವಿಡಿಯೋ. ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕಂತಂದರೆ ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ, ಪ್ಲ್ಯಾನಿಂಗ್ಸ್ ಮಾಡ್ತಿರ್ತಾರೆ ಎಲ್ಲಾದರೂ ಹೊರಗಡೆ ಔಟಿಂಗ್ ಆ ಥರ ಹೋಗೋದು. ಡೈರೆಕ್ಟಾಗಿ ಏನು ಮಾಡ್ತಾರೆ ಅಂತಂದರೆ ಜುಲೈ 1 ಆಗಿರ್ಬೋದು, ಜುಲೈ 1 ನೆಕ್ಸ್ಟ್ ಕಮ್ಮಿಂಗ್ ಡೇಸ್ ಏನಿರ್ತಾವಲ್ಲ, ಡೈರೆಕ್ಟಾಗಿ ಲಾಗಿನ್ ಆಗಿ ತತ್ಕಾಲಲ್ಲಿ 11 ಗಂಟೆ ಇಲ್ಲ 10 ಗಂಟೆಗೆ ಮಾಡೋಕ್ಕೆ ಹೋಗ್ತೀರಾ. ಬಟ್ ಆಗ ಬರೋದಿಲ್ಲ ನಿಮಗೆ. ಹಂಗಾಗಿನ ಅದಕ್ಕಿಂತ ಮುಂಚೆ ನೀವು ಎಲ್ಲ ಅಪ್ಡೇಟ್ ಮಾಡ್ಕೊಳ್ಳಿ IRCTC ಆ್ಯಪಲ್ಲಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಫಸ್ಟು ನೀವು ನಿಮ್ಮ ಒಂದು IRCTC ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ನೀವೇನಾದರೂ ಫೋನಲ್ಲಿ ಓಪನ್ ಮಾಡ್ಕೊಳ್ಳೋಂಗಿದ್ರೆ ಫೋನಲ್ಲಿ ಓಪನ್ ಮಾಡ್ಬೋದು. ಕೆಲವೊಬ್ಬರು ವೆಬ್ಸೈಟ್ ಥ್ರೂ ಏನಾದರೂ ಓಪನ್ ಮಾಡ್ಕೊಳಂಗಿದ್ರೆ ಓಪನ್ ಮಾಡ್ಕೋಬೋದು. ಬಟ್ ಆಪ್ಷನ್ಸ್ ಮಾತ್ರ ಸೇಮ್ ಇರ್ತವೆ. ಓಕೆನಾ? ಫಸ್ಟು ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಹೋಮ್ ಪೇಜ್ ಈ ಥರ ಕಾಣುತ್ತೆ. ಮೇಲೆ ಲಾಗಿನ್ ಅಂತ ಇರುತ್ತೆ. ನೀವೇನಾದರೂ ಲಾಗಿನ್ ಆಗಿಲ್ಲ ಅಂತಂದರೆ ಲಾಗಿನ್ ಮಾಡ್ಕೊಳ್ಳಿ. ಇನ್ನು ಮಾಡಿದ್ಮೇಲೆ ಈ ಥರ ಒಂದು ಔಟ್ಲುಕ್ ಕಾಣುತ್ತೆ. ಓಕೆನಾ? ಕೆಳಗಡೆ ಹೋಮು, ಪಕ್ಕದಲ್ಲಿ ಅಕೌಂಟ್ ಅಂತ ಇರುತ್ತೆ. ಈ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೀವು ನೋಡ್ಬೋದು ಕೆಲವೊಂದೆಲ್ಲ ಆಪ್ಷನ್ಸ್ ಬರ್ತವೆ. ಕೆಳಗಡೆ ಬಂದರೆ ಅಥೆಂಟಿಕೇಟ್ ಯೂಸರ್ ಅಂತ ಇದೆ. ಓಕೆನಾ? ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ಫುಲ್ ಬ್ಲ್ಯಾಂಕ್ ಇದೆ. ಬಟ್ ಮೇಲೆಗಡೆ ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಅಥೆಂಟಿಕೇಷನ್ ಟೈಪ್ ಅಂತ ಇದೆ. ಓಕೆನಾ? ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೀವು ನೋಡ್ಬೋದು 2 ಆಪ್ಷನ್ ಬರುತ್ತೆ. ಒಂದು ಪಾನ್ ಕಾರ್ಡ್, ಆಮೇಲೆ ಎರಡನೇದು ಆಧಾರ್ ಕಾರ್ಡ್. ಇವೆರಡರಲ್ಲಿ ನಿಮಗೆ ಯಾವುದು ಕನ್ವೀನಿಯೆಂಟ್ ಆಗುತ್ತೆ ಅದನ್ನು ನೀವು ಕೊಡ್ಬೋದು. ಓಕೆನಾ? ಆ ಒಂದು ಪಾನ್ ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ನಂಬರ್ ಕೊಡಬೇಕಾಗುತ್ತೆ. ಆ ಪಾನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ಪಾನ್ ಕಾರ್ಡ್ ನಂಬರ್, ನೇಮ್, ಆಮೇಲೆ ಕೆಳಗಡೆ ಡೇಟ್ ಆಫ್ ಬರ್ತ್. ಈ ಥರ ಇಲ್ಲ ಆಧಾರ್ ಏನಾದರೂ ನೀವು ಕ್ಲಿಕ್ ಮಾಡಿದರೆ ಈ ಥರ ಒಂದು ಆಪ್ಷನ್ ಸಿಗುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರು, ನಿಮ್ಮ ನೇಮ್, ಆಮೇಲೆ ಡೇಟ್ ಆಫ್ ಬರ್ತ್. ನೀವು IRCTC ಆ್ಯಪ್ನ ಯಾರೋ ಒಂದು ನೇಮ್ ಮೇಲೆ ಕ್ರಿಯೇಟ್ ಮಾಡಿರ್ತಾರ ಅವ್ರದ್ದು ಇಲ್ಲಿ ಕೊಡಬೇಕಾಗುತ್ತೆ. ಓಕೆನಾ? ಆ್ಯಸ್ ಪರ್ ಆಧಾರ್ ಮೇಲೆ ಏನಿರುತ್ತೆ ಅದೇ ಥರ ಇಲ್ಲಿ ಚೇಂಜಸ್ ಮಾಡ್ಕೊಳ್ಳಿ. ಕೆಳಗಡೆ ಟಿಕ್ ಮಾರ್ಕ್ ಕೊಡ್ಕೊಂಡು ಮೇಲ್ಗಡೆ ಸೆಂಡ್ OTP ಅಂತ ಏನಿದೆಯಲ್ಲ ಅದನ್ನು ನೀವೇನಾದರೂ ಕ್ಲಿಕ್ ಮಾಡಿದರೆ ನಿಮಗೆ ಒಂದು OTP ಬರುತ್ತೆ. ಓಕೆನಾ? OTP ಬಂದಮೇಲೆ ನಿಮ್ಮ ಒಂದು ಅಥೆಂಟಿಕೇಷನ್ ಸಕ್ಸಸ್ಫುಲ್ ಆಗುತ್ತೆ. ಇಷ್ಟೇ ಸಿಂಪಲ್ ಪ್ರಾಸೆಸ್ಸು. ನೀವು ಯಾವುದು ಕನ್ವೀನಿಯೆಂಟ್ ಆಗುತ್ತೆ ಅದು ಕೊಟ್ಕೊಳ್ಳಿ. ಜುಲೈ 1 ನಿಮಗೆ ಯಾವುದೇ ತೊಂದರೆ ಇರೋಲ್ಲ. ನೀವೇನಾದರೂ ತತ್ಕಾಲಲ್ಲಿ ಏನಾದರೂ ಬುಕ್ ಮಾಡ್ಕೋಬೇಕಂತಂದರೆ ಏನೇ ಪ್ರಾಬ್ಲಮ್ ಇರೋಲ್ಲ. ಓಕೆನಾ? ಇದು ಇನ್ನೂ ಯಾರಿಗೆಲ್ಲ ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲಿ ಗೊತ್ತಿಲ್ಲ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ಇನ್ನೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.